ಚಿಲ್ಡ್ರನ್ಸ್, ನೆಕ್ಸ್ಟ್ ಟಾಪಿಕ್ ಯಾವುದು? ಹೌ ಮೆನಿ ನಂಬರ್ಸ್ ಕ್ಯಾನ್ ಯು ಮೇಕ್ ಅಂದ್ರೆ ಇಲ್ಲಿ ಹೆಡ್ಲೈನ್ ಇದೆ ಇದು. ಸೊ ನೀವ್ ಏನ್ ಮಾಡ್ಬೇಕಂದ್ರೆ ಹೀಗೆ ಕೊಟ್ಟಾಕ್ರ ನೀವೇನ್ ಮಾಡ್ಬೇಕಂದ್ರೆ ಕೆಲವೊಂದು ಡಿಜಿಟ್ಸ್ ಕೊಟ್ಟಿರ್ತಾರೆ. ಇವು ಡಿಜಿಟ್ಸ್ ನ ತಗೊಂಡು ಎಷ್ಟು ಡಿಜಿಟ್ ಕೊಟ್ಟಿರ್ತಾರಲ್ಲ, ಇಲ್ಲಿ 4 ಡಿಜಿಟ್ ಕೊಟ್ಟಿದ್ದಾರೆ. ಈ 4 ಡಿಜಿಟ್ ನ ತಗೊಂಡು ನೀವು ಎಷ್ಟು ನಂಬರ್ಸ್ ನ ಫಾರ್ಮ್ ಮಾಡಬಹುದು ಅಂತ ಕೇಳಿದ್ದಾರೆ. ಇಲ್ಲಿ ಏನ್ ಕೇಳಿದ್ದಾರೆ ನಿಮ್ಗೆ? ಈ ನಂಬರ್ ತಗೊಂಡು ಈ ಡಿಜಿಟ್ ತಗೊಂಡು ಎಷ್ಟು ನಂಬರ್ಸ್ ಗಳನ್ನ ನೀವು ಫಾರ್ಮ್ ಮಾಡಬಹುದು ಅಂತ ಕೇಳಿದ್ದಾರೆ. ಸೊ ಎಷ್ಟು ಮಾಡ್ಬೋದಂದ್ರೆ 1 by 1 ಮಾಡ್ಕೋತ ಹೋಗೋಣ. ನಂಬರ್ಸ್ ನ ಫಾರ್ಮ್ ಮಾಡ್ಕೋತ ಹೋಗೋಣ 1 by 1. ಫಸ್ಟ್ ಏನ್ ಮಾಡೋಣ? ಫಸ್ಟ್ ಡಿಜಿಟ್ ಅಲ್ಲಿ ಇದು 7 ಇಡೋಣ. ಆಮೇಲೆ ಏನ್ ಮಾಡೋಣ? ಇದು ಡೈರೆಕ್ಟ್ ಫಸ್ಟ್ ನಾನು ಇದೊಂದು ನಂಬರ್ ಆಗ್ತದೆ. ಇವು ಅಷ್ಟು ಡಿಜಿಟ್ ಹೆಂಗ್ ಅದಾವ ಹಂಗೆ ಇಲ್ಲಿ ನೋಟ್ ಮಾಡಿದ್ರೆ ಇದೊಂದು ನಂಬರ್ ಆಗ್ತದೆ. ಸೊ ಇಲ್ಲಿ 1 ನಂಬರ್ ಸಿಕ್ತು. ಇನ್ನೊಂದು ಏನ್ ಮಾಡ್ಬೇಕಂದ್ರೆ ನಂಬರ್ನ ಇವು ಡಿಜಿಟ್ಸ್ ನ ಇಂಟರ್ಚೇಂಜ್ ಮಾಡೋದು. ಈ ಕಡೆಯಿಂದ ಈ ಕಡೆಯಿಂದ ಪ್ಲೇಸ್ ನ ಚೇಂಜ್ ಮಾಡ್ಬೇಕು ಡಿಜಿಟ್ಸ್. ಸೊ 7 ಆಸ್ ಇಟ್ ಈಸ್ ಇಡಿ. 8 ಐತಲ್ಲ ಯೂನಿಟ್ ಪ್ಲೇಸ್ ಅಲ್ಲಿ ತಗೋರಿ. 5 ಅನ್ನೋದು 100 ಪ್ಲೇಸ್ ಅಲ್ಲಿ ತಗೋರಿ. 5 ಇಲ್ಲಿ ಬಂತು, ಇಲ್ಲಿ 3 ಆಸ್ ಇಟ್ ಈಸ್, ಇಲ್ಲಿ 8. ಇಲ್ಲೊಂದು ನಂಬರ್ ಫಾರ್ಮ್ ಆಯ್ತು. ಸೊ 7 ಆಸ್ ಇಟ್ ಈಸ್ ಇಡಿ. ಆಮೇಲೆ ಏನ್ ಮಾಡ್ಬೇಕು? 8 10s ಪ್ಲೇಸ್ ಅಲ್ಲಿ ತಗೋರಿ. 3 ನ 100 ಪ್ಲೇಸ್ ಅಲ್ಲಿ 3 8 5 ಆಸ್ ಇಟ್ ಈಸ್ ಇಡ್ಬೋದು. ಮತ್ತೆ ನೆಕ್ಸ್ಟ್ ನಂಬರ್ ಏನ್ ಫಾರ್ಮ್ ಆಗ್ತದೆ? ನೆಕ್ಸ್ಟ್ ಏನಾಗ್ತದೆ? ಇದು 3 ಅನ್ನೋ ಡಿಜಿಟ್ ನ ಯೂನಿಟ್ ಪ್ಲೇಸ್ ಅಲ್ಲಿ ವೈರಿ 5 3 ಇದೊಂದು ನಂಬರ್ ಆಗ್ತದೆ. ಮತ್ತೆ ಏನ್ ಮಾಡ್ಬೋದು? ಫಸ್ಟ್ ಪ್ಲೇಸ್ ಅಲ್ಲಿ 8 ಇಡ್ಬೋದು. 8 ಇಟ್ಟು ಆಮೇಲೆ 7 5 3 ಅಂತ ಬರಿಬಹುದು. ಅದಾದ್ಮೇಲೆ 8 ಆಸ್ ಇಟ್ ಈಸ್ ಇಟ್ಟು ಇದು 7 3 ಇಂಟರ್ಚೇಂಜ್ ಮಾಡ್ಕೊಂಡ್ರ ಇಲ್ಲೊಂದು ನಂಬರ್ ಬರ್ತದೆ. ಇಲ್ಲಿ 8 ಆಸ್ ಇಟ್ ಈಸ್ ಇಟ್ಟು 5 ಮತ್ತು 3 ಇಂಟರ್ಚೇಂಜ್ ಮಾಡ್ಕೊಂಡ್ರೆ ಇಲ್ಲೊಂದು ನಂಬರ್ ಬರ್ತದೆ. ಅದಾದ್ಮೇಲೆ 8 5 ಆಸ್ ಇಟ್ ಈಸ್ ಇಟ್ಟು 5 ಮತ್ತು 3 ಇಂಟರ್ಚೇಂಜ್ ಮಾಡ್ಕೋಬೇಕು. 8 7 ಆಸ್ ಇಟ್ ಈಸ್ ಇಟ್ಟು 5 ಮತ್ತು 3 ಇಂಟರ್ಚೇಂಜ್ ಮಾಡ್ಕೋಬೇಕು. ಇಲ್ಲಿ 3 ತಗೋರಿ, ಇಲ್ಲಿ 5 ತಗೋರಿ. ಇದಿಷ್ಟು ನಂಬರ್ ಆಗ್ತದೆ. ಹೀಗೆ ನಾವು ಇನ್ನು ಬಹಳಷ್ಟು ನಂಬರ್ಸ್ ನ ಫಾರ್ಮ್ ಮಾಡ್ಬೋದು ಇವು ಡಿಜಿಟ್ ನ ತಗೊಂಡು. ಫಸ್ಟ್ 7 ಇಟ್ಕೊಂಡು ಆಮೇಲೆ 3 ಇಟ್ಕೊಂಡು ಆಮೇಲೆ 5 ಇಟ್ಕೊಂಡು ಹಿಂಗೆ ಇನ್ನ ಬಹಳಷ್ಟು ಡಿಜಿಟ್ ನ ಫಾರ್ಮ್ ಮಾಡ್ಬೋದು ನಾವು. ಇಲ್ಲಿ ಫಸ್ಟ್ 3 ಇಟ್ಕೊಳ್ಳಿ ನೋಡೋಣ. 3 ಇಟ್ರೆ ಇಲ್ಲಿ 7 ಇಟ್ರ, ಇಲ್ಲಿ 8 ಇಟ್ರ, ಇಲ್ಲಿ 5 ಇಟ್ರ, ಇದೊಂದು ನಂಬರ್ ಆಯ್ತು. 3 ಹಂಗೆ ಇಡಿ, ಇಲ್ಲಿ 3 ಇಟ್ಟಿ, ಇಲ್ಲಿ 8 ಇಡ್ರಿ, ಇಲ್ಲಿ 7 ಇಡ್ರಿ, ಇಲ್ಲಿ 5 ಇಡ್ರಿ, ಇದೊಂದು ನಂಬರ್ ಆಯ್ತು. ಇಲ್ಲಿ 3 ಹಂಗೆ ಇಡ್ರಿ, 8 5 ಇಂಟರ್ಚೇಂಜ್ ಮಾಡ್ಕೊಳ್ಳಿ. 7 ಆಸ್ ಇಟ್ ಈಸ್ ಇಡಿ, ಇಲ್ಲೊಂದು ನಂಬರ್ ಫಾರ್ಮ್ ಆಯ್ತು. 3 ಇಡಿ, 7 5 ಇಂಟರ್ಚೇಂಜ್ ಮಾಡ್ಕೊರಿ. ಇಲ್ಲಿ 7 ಬರ್ತದೆ, ಇಲ್ಲಿ 5 ಬರ್ತದೆ, ಇಲ್ಲಿ 8. ಇದು ಹೀಗೆ ಆಯ್ತು. ಇಲ್ಲೊಂದು ನಂಬರ್ ಬಂತು. ಸೊ ಹೀಗೆ ನಾವು ಎಷ್ಟು ನಂಬರ್ ನ ಫಾರ್ಮ್ ಮಾಡ್ಬೋದು? ಇಲ್ಲೊಂದು ಡಿಜಿಟ್ ತಗೊಳ್ಳಿ. 5 ಫಸ್ಟಿಗೆ ಇಡಿ, ಆಮೇಲೆ 8 ಇಡಿ, 7 ಇಡಿ, 3 ಇಡಿ, ಇದೊಂದಾಯ್ತು. ಅದಾದ್ಮೇಲೆ ಇಲ್ಲಿ 5 ಹಾಗೆ ಇಡಿ, ಇವೆರಡು ಇಂಟರ್ಚೇಂಜ್ ಮಾಡ್ಕೊಳ್ಳಿ. ಇದೊಂದು ನಂಬರ್ ಫಾರ್ಮ್ ಆಯ್ತು. 5 ಹಾಗೆ ಇಡಿ, 5 ಹಾಗೆ ಇಡಿ, 7 3 ಇಂಟರ್ಚೇಂಜ್ ಮಾಡ್ಕೊಳ್ಳಿ. 7 ಮತ್ತೆ 3 ಇಂಟರ್ಚೇಂಜ್ ಮಾಡ್ಕೊಳ್ಳಿ. ಇಲ್ಲಿ 3 ಇಡ್ರಿ, ಇಲ್ಲಿ 8 ಇಡಿ, ಇಲ್ಲಿ 7 ಇಡಿ, ಇಲ್ಲಿ 5 ಇಡಿ ಆಸ್ ಇಟ್ ಈಸ್. 8 3 ಇಂಟರ್ಚೇಂಜ್ ಮಾಡ್ಕೊರಿ.
8 3 ಇಲ್ಲಿ 7 ಬಂತು. ಸೊ ಹೀಗೆ ನಂಬರ್ಸ್ಗಳು ಫಾರ್ಮ್ ಆಗ್ತವೆ. ಸೊ ಇಲ್ಲಿ ಎಷ್ಟು ಫಾರ್ಮ್ ಆಗ್ತದೆ ಅಂತ ಕೇಳಿದ್ರು. ಸೊ ಇಷ್ಟೆಲ್ಲ ಫಾರ್ಮ್ ಆಗ್ತಾವೆ ಇವು ಡಿಜಿಟ್ಸ್ಗೂ. ಸಣ್ಣ ಸಣ್ಣ ಕೊಟ್ರೆ ನೀವು ಬರೀತೀರಿ, ಬಹಳಷ್ಟು ಡಿಜಿಟ್ ಹಿಂಗೆ ಕೆಲವೊಂದು ಬಹಳಷ್ಟು ಕೊಟ್ಟೆ ಅಂದ್ರೆ ಹೇಗೆ ಸಾಲ್ವ್ ಮಾಡ್ತೀರಿ ನೀವು. ಸೊ ಅದಕ್ಕೆ ಏನ್ ಮಾಡಿದ್ರಂದ್ರೆ ಇವು ಹಿಂಗ ನಂಬರ್ಸ್ ಫಾರ್ಮ್ ಇಷ್ಟು ಬಹಳಷ್ಟೆಲ್ಲ ಫಾರ್ಮ್ ನಂಬರ್ಸ್ ಬರೆಯೋ ಬದ್ಲಿ ಏನ್ ಮಾಡಿದ್ರು, ಲಾರ್ಜೆಸ್ಟ್ ಮತ್ತೆ ಸ್ಮಾಲೆಸ್ಟ್ ನಂಬರ್ ಯಾವುದು ಅಂತ ಅಷ್ಟೇ ಬರೆದ್ರೆ ಸಾಕಂತ ಅದು ಟಾಪಿಕ್ ಅಷ್ಟೇ ಇಟ್ರು. ಇದ್ರಲ್ಲಿ ಇಷ್ಟೆಲ್ಲ ನಂಬರ್ಸ್ ನ ಫಾರ್ಮ್ ಮಾಡೋ ಬದ್ಲಿ ನಾವ್ ಏನ್ ಮಾಡ್ಬೇಕಂದ್ರೆ ಲಾರ್ಜೆಸ್ಟ್ ಯಾವ್ದು ಸ್ಮಾಲೆಸ್ಟ್ ಯಾವ್ದು ಹೇಳಿದ್ರೆ ಸಾಕಲ್ವಾ ಅಂತ ಅವ್ರ ಮೈಂಡ್ ಅಲ್ಲಿ ಬಂತು. ಸೊ ಇಲ್ಲೇನ್ ಮಾಡಿದ್ರು, ಇದ್ರದ್ದು ಕೊಟ್ಟಿರೋ ಡಿಜಿಟ್ ಲಾರ್ಜೆಸ್ಟ್ ನಂಬರ್ ಇದೆಲ್ಲ ಬರೆಯೋದು ಬೇಡ ಅಂತ ಲಾರ್ಜೆಸ್ಟ್ ನಂಬರ್ ಇದು ನೋಟ್ ಮಾಡ್ಕೊಳ್ಳಿ. ನೀವು ನೋಟ್ ಮಾಡ್ಕೊಂಡು ಅದಾದ್ಮೇಲೆ ಇದು ಜಸ್ಟ್ ನಿಮ್ಗೆ ಅರ್ಥ ಮಾಡ್ಸೋಕೆ ನೋಟ್ ಮಾಡ್ಕೊಳ್ಳಿ. ಅರ್ಥ ಮಾಡ್ಸೋದಿಕ್ಕೆ ನಾನು ಹೇಳಿದೆ, ಇದ್ರಲ್ಲಿ ನಿಮ್ಗೆ ಇದಿಷ್ಟೆಲ್ಲ ನಂಬರ್ ಬರೆಯೋದು ಬೇಡ. ನಿಮ್ಗೆ ಎಕ್ಸಾಮ್ಸ್ ಅಲ್ಲಿ ಇದೆಲ್ಲ ಹಿಂಗ್ ನಂಬರ್ ಬರೀರ ಅಂತ ಕೇಳೋದಿಲ್ಲ. ನಿಮ್ಗೆ ಏನ್ ಕೇಳ್ತಾರಂದ್ರೆ ಇದ್ರಲ್ಲಿ ಹಿಂಗ್ ಡಿಜಿಟ್ಸ್ ಕೊಟ್ಟು ಇದ್ರಲ್ಲಿ ಲಾರ್ಜ್ ಯಾವ್ದು ಸ್ಮಾಲ್ ಯಾವ್ದು ಅಂತ ಅಷ್ಟೇ ಕೇಳ್ತಾರೆ. ಲಾರ್ಜ್ ನಂಬರ್ ನ ಬರೀರಿ ಇವು ಡಿಜಿಟ್ ಯೂಸ್ ಮಾಡಿ, ಮತ್ತೆ ಸ್ಮಾಲ್ ನಂಬರ್ ನ ಬರಿ ಅಂತ ಹೇಳ್ತಾರೆ. ಸೊ ಇಲ್ಲಿ ಇದ್ರಲ್ಲಿ ಗ್ರೇಟೆಸ್ಟ್ ನಂಬರ್ ಯಾವ್ದಂತ ಬರೀರಿ ಅಂತ ಕೇಳ್ತಾರೆ. ಹೀಗೆ ಡಿಜಿಟ್ಸ್ ಕೊಟ್ಟು ಗ್ರೇಟೆಸ್ಟ್ ಯಾವ್ದಂತ ಕೇಳ್ತಾರೆ, ಮತ್ತೆ ಸ್ಮಾಲೆಸ್ಟ್ ಯಾವ್ದಂತ ಕೇಳ್ತಾರೆ. ಹೀಗೆ ಡಿಜಿಟ್ಸ್ ಕೊಟ್ಟು ಎಷ್ಟು ಡಿಜಿಟ್ ಕೊಟ್ಟಿದ್ದಾರೆ, 4 ಡಿಜಿಟ್ಸ್ ಕೊಟ್ಟಾರೆ. ಸೊ 4 ಡಿಜಿಟ್ ಇರೋ ನಂಬರ್ ತಗೋಬೇಕು ನೀವು. ಅದರಲ್ಲಿ ಲಾರ್ಜ್ ನಂಬರ್ 4 ಡಿಜಿಟ್ ಇರೋ ನಂಬರ್ಸ್ ನ ಫಾರ್ಮ್ ಮಾಡಿದ್ದೀರಲ್ವಾ ಆಗಲೇ, ಅದರಲ್ಲಿ ಲಾರ್ಜ್ ಯಾವುದು ಸ್ಮಾಲ್ ಯಾವುದು ಅಂತ ನಾವು ಬರಿಬೇಕು. ಲಾರ್ಜ್ ಅಂದ್ರೆ ಲಾರ್ಜ್ ಒಳಗೆ ಲಾರ್ಜ್ ಇರೋದು ಗ್ರೇಟೆಸ್ಟ್ ಆಯ್ತು, ಸ್ಮಾಲ್ ಒಳಗೆ ಸ್ಮಾಲ್ ಇರೋದು ಸ್ಮಾಲೆಸ್ಟ್ ಆಯ್ತು. ಸೊ ಆಗಲೇ ಎಷ್ಟು ನಂಬರ್ ಬರ್ದಿದ್ನೆ ಅಲ್ವಾ, ಅದರಲ್ಲಿ ಫುಲ್ ಲಾರ್ಜ್ ನಂಬರ್ ಯಾವ್ದಿದೆ ಅಂತ ಇಲ್ಲಿ ನಾವು ಬರಿಬೇಕು. ಹೇಗೆ ಅಂದ್ರೆ ಫಸ್ಟ್ ಏನ್ ಮಾಡ್ಬೇಕು, ಇವು 4 ಡಿಜಿಟ್ ಫಾರ್ಮ್ ಮಾಡಂದ, 4 ಡಿಜಿಟ್ ನಂಬರ್ ಬೇಕಂದಾರೆ. ಇಲ್ಲಿ ಏನಂದಿದ್ದಾರೆ, 4 ಡಿಜಿಟ್ ನಂಬರ್ ಬೇಕಂತ ಅಂದಿದ್ದಾರೆ. ಇಲ್ಲಿ ಫಸ್ಟ್ ಲಾರ್ಜ್ ನಂಬರ್ ಬರಿಬೇಕಂದ್ರೆ ನಾವ್ ಏನ್ ಮಾಡ್ಬೇಕು, ಇವು ನಂಬರ್ಸ್ ನ ಮೊದಲು ಫಸ್ಟ್ ಪ್ಲೇಸ್ ಅಲ್ಲಿ ಲಾರ್ಜ್ ನಂಬರ್ ಯಾವ್ದಿದೆ, ಲಾರ್ಜ್ ಡಿಜಿಟ್ ಯಾವ್ದಿದೆ ಅಂತ ಫಸ್ಟ್ ಪ್ಲೇಸ್ ಅಲ್ಲಿ ಇಡ್ಬೇಕು. ಅದಾದ್ಮೇಲೆ ಅದಕ್ಕೆ ಸ್ಮಾಲ್ ಡಿಜಿಟ್ ಯಾವ್ದಿದೆ ಅಂತ ನೋಡ್ಬೇಕು, ಅದರ ಸೆಕೆಂಡ್ ಪ್ಲೇಸ್ ಅಲ್ಲಿ ಇಡ್ಬೇಕು. ಅದಕ್ಕೆ ಸ್ಮಾಲ್ ಡಿಜಿಟ್ ಯಾವ್ದಿದೆ ಅಂತ ನೋಡ್ಬೇಕು, ಅದು ಅದ್ರ ನೆಕ್ಸ್ಟ್ ಪ್ಲೇಸ್ ಅಲ್ಲಿ ಇಡ್ಬೇಕು. ಅದಕ್ಕೆ ಸ್ಮಾಲ್ ಯಾವ್ದಿದೆ ಅಂತ ನೋಡಿ ಇಲ್ಲಿ ಲಾಸ್ಟ್ ಪ್ಲೇಸ್ ಅಲ್ಲಿ ಅದು ಇಡ್ಬೇಕು. ಸೊ ಲಾರ್ಜ್ ನಂಬರ್ ಹೀಗೆ ಬರೀತಾರೆ. ಹೇಗೆ ಅಂದ್ರೆ ನೀವಿಲ್ಲಿ ಗ್ರೇಟೆಸ್ಟ್ ನಂಬರ್ ಬೇಕಂದ್ರೆ ನೀವೇನ್ ಮಾಡ್ಬೇಕು, ಇವು ಡಿಜಿಟ್ಸ್ ಗಳನ್ನ ಡಿಸೆಂಡಿಂಗ್ ಫಾರ್ಮ್ ಅಲ್ಲಿ ಬರಿಬೇಕು. ಹೇಗೆ, ಡಿಸೆಂಡಿಂಗ್ ಫಾರ್ಮ್ ಅಂದ್ರೆ ಅಲ್ಲಿ ನೀವು ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆ ತನ ಬರೀತೀರಿ, ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಗೆ ಹೋಗ್ತೀರಿ. ಅದು ಡಿಸೆಂಡಿಂಗ್ ಫಾರ್ಮ್ ಅಂದ್ರೆ ಲಾರ್ಜ್ ನಂಬರ್ ಇಂದ ಸ್ಮಾಲ್ ನಂಬರ್ಗೆ ಹೋಗ್ತೀರಿ. ಏನು, ಲಾರ್ಜ್ ನಂಬರ್ ಇಂದ ಸ್ಮಾಲ್ ನಂಬರ್ಗೆ ಹೋಗ್ತೀರಿ. ಇಲ್ಲಿ ಲಾರ್ಜ್ ಡಿಜಿಟ್ಸ್ ಗಳಿಂದ ಸ್ಮಾಲ್ ಡಿಜಿಟ್ಸ್ ಗೆ ಹೋಗಿದ್ದಾರೆ. ಇಲ್ಲಿ ನಾವು ಡಿಸೆಂಡಿಂಗ್ ಫಾರ್ಮ್ ಅಲ್ಲಿ ಬರೆದ್ವಿ. ಇನ್ ಸ್ಮಾಲೆಸ್ಟ್ ನಂಬರ್ ಬೇಕಂದ್ರೆ ಅಸೆಂಡಿಂಗ್ ಫಾರ್ಮ್ ಅಲ್ಲಿ ಬರಿಬೇಕು. ಅಸೆಂಡಿಂಗ್ ಫಾರ್ಮ್ ಅಲ್ಲಿ ಅಂದ್ರೆ ಹೇಗೆ, ಲಾರ್ಜ್ ಡಿಜಿಟ್ ಇಂದ ಸ್ಮಾಲ್ ಡಿಜಿಟ್ಸ್ ಗೆ ಹೋಗ್ಬೇಕು. ಸ್ಮಾಲ್ ನಂಬರ್ಸ್ ಇಂದ ಲಾರ್ಜ್ ನಂಬರಿಗೆ ಹೋಗ್ಬೇಕು. ಏನು, ಸ್ಮಾಲ್ ನಂಬರ್ ಇಂದ ಲಾರ್ಜ್ ನಂಬರಿಗೆ ಹೋಗುದು ಅಸೆಂಡಿಂಗ್ ಆರ್ಡರ್, ಲಾರ್ಜ್ ನಂಬರ್ ಇಂದ ಸ್ಮಾಲ್ ನಂಬರಿಗೆ ಹೋಗುದು ಡಿಸೆಂಡಿಂಗ್ ಆರ್ಡರ್. ಇಲ್ಲಿ ಹಾಗಾದ್ರೆ ಬರೀರಿ ನೋಡೋಣ. ಇಲ್ಲಿ ಡಿಜಿಟ್ಸ್ ಕೊಟ್ಟಿದ್ದಾರೆ, ಸೊ ಡಿಜಿಟ್ಸ್ ಗಳನ್ನ ಬರೋಣ. ಸ್ಮಾಲೆಸ್ಟ್ ಬೇಕಂದ್ರೆ ಅಸೆಂಡಿಂಗ್ ಆರ್ಡರ್,
ಗ್ರೇಟೆಸ್ಟ್ ಬೇಕಂದ್ರೆ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಬರೀಬೇಕು. ಇಲ್ಲಿ ಫಸ್ಟ್ ಸ್ಮಾಲ್ ಯಾವುದು 3 ಆಯ್ತು, ಅದಕ್ಕಿಂತ ಸ್ವಲ್ಪ ದೊಡ್ಡದು ಯಾವುದು 5 ಆಯ್ತು, ಅದಕ್ಕಿಂತ ಸ್ವಲ್ಪ ದೊಡ್ಡದು 7 ಆಯ್ತು, ಅದಕ್ಕಿಂತ ಸ್ವಲ್ಪ ದೊಡ್ಡದು ಫುಲ್ ದೊಡ್ಡ ನಂಬರ್ 8 ಅದ. ಸೊ ಗ್ರೇಟೆಸ್ಟ್ ಹೇಗೆ ಬರ್ಬೇಕು, ಹಿಂಗ್ ಡಿಜಿಟ್ಸ್ ನ ಕೊಡ್ತೀನಿ ನಾನು, ನೀವು ಗ್ರೇಟೆಸ್ಟ್ ಮತ್ತೆ ಸ್ಮಾಲೆಸ್ಟ್ ಡಿಜಿಟ್ ನಂಬರ್ಸ್ ನ ನೀವು ಹೀಗೆ ಬಾಕ್ಸ್ ಅಲ್ಲಿ ಬರೀಬೇಕು. ಹೀಗೆ ಬಾಕ್ಸ್ ಅಲ್ಲಿ ಅವ್ರ ಡಿಜಿಟ್ಸ್ ನ ಅರೇಂಜ್ ಮಾಡಿ ಲಾರ್ಜ್ ನಂಬರ್ ಯಾವುದು ಸ್ಮಾಲ್ ನಂಬರ್ ಯಾವುದು ಅಂತ ನೀವು ಬರೀಬೇಕು ಇವ್ ಡಿಜಿಟ್ ನ ಯೂಸ್ ಮಾಡಿ. ಸೊ ಬರೀತೀರಾ ನೀವು? ನೆಕ್ಸ್ಟ್ ಕ್ವಶನ್ಸ್ ಕೊಡ್ಲಿ ನಾನು, ಬರೀತೀರಾ? ಎಕ್ಸಾಂಪಲ್ಸ್ ಇನ್ನು ಕೊಡ್ಲಿ, ಬರೀತೀರಾ? ಸೊ ಹೋಗೋಣ ನೆಕ್ಸ್ಟ್ ಎಕ್ಸಾಂಪಲ್ಸ್ಗೆ ಹೋಗೋಣ. ಫಸ್ಟ್ ಇದು ನೋಟ್ ಮಾಡ್ಕೊಳ್ಳಿ, ಇಲ್ಲ ಸ್ಕ್ರೀನ್ ಶಾಟ್ ತಗೋರಿ. ಸೊ ಬನ್ನಿ ಚಿಲ್ಡ್ರನ್ಸ್, ನೆಕ್ಸ್ಟ್ ಕ್ವಶನ್ಸ್ ನೋಡೋಣ. ನಿಮ್ಗೆ ಕ್ವಶನ್ಸ್ ಕೊಟ್ಟಿದ್ದೀನಿ, ಇಲ್ಲಿ ಡಿಜಿಟ್ಸ್ ಗಳನ್ನ ಯೂಸ್ ಮಾಡಿ ನೀವು ಗ್ರೇಟೆಸ್ಟ್ ಯಾವುದು ಸ್ಮಾಲೆಸ್ಟ್ ಯಾವುದು ಬರಿಬೇಕು. ಬರಿತೀರಿ ಚಿಲ್ಡ್ರನ್ಸ್? ಇಲ್ಲೇ ಇದ್ದೀರಾ ನೀವು? ನಿಮ್ ಕಾನ್ಸಂಟ್ರೇಷನ್ ನಾನು ಹೇಳೋದ್ರ ಮೇಲೆ ಇದೆ ತಾನೇ? ಹೌಸ್ ದಿ ಜೋಶ್? ಇಲ್ಲೇ ಇದ್ದೀರಾ? ನಿಮ್ ಕಿವಿಗಳನ್ನ ನಾನು ಹೇಳೋದ್ರ ಮೇಲೆ ಇದೆ? ಅಲ್ಲೇ ಗಮನ ಕೊಟ್ಟಿದ್ದೀರಾ ನಾನು ಹೇಳೋದ್ರ ಮೇಲೆ? ನಾನು ಹೇಳೋದ್ರ ಮೇಲೆ ಗಮನ ಕೊಟ್ಟಿದ್ದೀರಾ? ಹಾಗಾದ್ರೆ ನೆಕ್ಸ್ಟ್ ನೋಡೋಣ, ಹೋಗೋಣ. ನೆಕ್ಸ್ಟ್ ಕ್ವೆಶ್ಚನ್ಸ್ ನೋಡೋಣ, ಸಾಲ್ವ್ ಮಾಡೋಣ. ಬನ್ನಿ, ಇಲ್ಲೇನ್ ಕೊಟ್ಟಿದ್ದಾರೆ? ಯೂಸ್ ದ ಗಿವನ್ ಡಿಜಿಟ್ಸ್. ಕೊಟ್ಟಿರೋ ಡಿಜಿಟ್ಸ್ ನ ಯೂಸ್ ಮಾಡ್ಕೊಳ್ಳಿ ಅಂತ ಅಂದಿದ್ದಾರೆ. ವಿದೌಟ್ ರಿಪಿಟೇಷನ್ ಅಂಡ್ ಮೇಕ್ ಗ್ರೇಟೆಸ್ಟ್ ಅಂಡ್ ಸ್ಮಾಲೆಸ್ಟ್ 4 ಡಿಜಿಟ್ ನಂಬರ್ಸ್. ಏನಂದಿದ್ದಾರೆ ಇಲ್ಲಿ? ವಿದೌಟ್ ಒಂದು ಕಂಡೀಷನ್ ಕೊಟ್ಟಿದ್ದಾರೆ, ವಿದೌಟ್ ರಿಪಿಟೇಷನ್ಸ್ ಅಂದಿದ್ದಾರೆ. ಇಲ್ಲಿ ನೀವು ಡಿಜಿಟ್ಸ್ ಗಳನ್ನ ರಿಪೀಟ್ ಆಗಿ ಯೂಸ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಇಲ್ಲಿ ಡಿಜಿಟ್ಸ್ ನ ರಿಪೀಟ್ ಆಗಿ ಯೂಸ್ ಮಾಡಕೂಡ್ದು. ನೆಕ್ಸ್ಟ್ ಏನ್ ಮಾಡಂದಿದ್ದಾರೆ? ಇವು ಕೊಟ್ಟಿರೋ ಡಿಜಿಟ್ಸ್ ನ ಯೂಸ್ ಮಾಡ್ಕೊಂಡು 4 ಡಿಜಿಟ್ ಗ್ರೇಟೆಸ್ಟ್ ಯಾವುದು ಮತ್ತೆ ಸ್ಮಾಲೆಸ್ಟ್ ಯಾವ್ದಂತ ಹೇಳಂದಿದ್ದಾರೆ. ಸೊ ಇಲ್ಲಿ 4 ಡಿಜಿಟ್ಸ್ ಕೊಟ್ಟಿದ್ದಾರೆ, ಅದನ್ನ ಯೂಸ್ ಮಾಡ್ಕೊಂಡು ನೀವು ಇದರಲ್ಲಿ ಗ್ರೇಟೆಸ್ಟ್ ಯಾವುದು ಸ್ಮಾಲೆಸ್ಟ್ ಯಾವುದು ಅಂತ ಹೇಳ್ಬೇಕು. ಮತ್ತೆ ಇಲ್ಲಿ ಇದು ಕ್ವಶನ್ ಅಲ್ಲಿ ಒಂದು ಹಿಂಟ್ ಇದೆ. ಏನು ಹಿಂಟ್ ಇದೆ ಅಂದ್ರೆ, ಇಲ್ಲಿ ಏನ್ ಹಿಂಟ್ ಇದೆ ಅಂದ್ರೆ 0 3 1 4 ಅಂತ ಇದೊಂದು ಹೀಗೆ ಡಿಜಿಟ್ಸ್ ಕೊಟ್ಟಿದ್ದಾರೆ. ಈ ತರ ನಂಬರ್ಸ್ ನೀವು ಬರೆಯೋ ಹಾಗಿಲ್ಲ ಅಂತ ಅಂದಿದ್ದಾರೆ. ಇದು ಹೀಗೆ ನೀವು ಬರೆದ್ರೆ ಇದು ಏನಾಗ್ತದೆ? 3 ಡಿಜಿಟ್ ನಂಬರ್ ಆಗ್ತದೆ ಅಂತ ಹಿಂಟ್ ಕೊಟ್ಟಿದ್ದಾರೆ. ಅಂದ್ರೆ ಫಸ್ಟ್ ಪ್ಲೇಸ್ ಅಲ್ಲಿ 0 ಬರೆಯೋ ಹಾಗಿಲ್ಲ. ಅದು ಎದಕ್ಕೆ ಕೊಟ್ಟಿದ್ದಾರೆ ಅದು ಹಿಂಟ್? ಇಲ್ಲಿ ನೆಕ್ಸ್ಟ್ ಇಲ್ಲಿ ಕ್ವಶನ್ ಬಂದಿದೆ. ಇಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿ ನಾವು ಸ್ಮಾಲೆಸ್ಟ್ ನಂಬರ್ ಬರೆಯುವಾಗ ಫಸ್ಟ್ ಪ್ಲೇಸ್ ಅಲ್ಲಿ 0 ಬರೆಯೋ ಹಾಗಿಲ್ಲ. 0 ಕೊಟ್ಟಿದ್ದಾರೆ ಅಂತ ಸ್ಮಾಲೆಸ್ಟ್ ನಂಬರ್ ಇದೆ ಅಂತ ನೀವು ಸ್ಮಾಲೆಸ್ಟ್ ಇದರಲ್ಲಿ 0 ಇದೆ ಅಂತ ಇಲ್ಲಿ 0 ಬರೀತೀರಿ. ಸೊ ಅದು 0 ಬರೆಯೋ ಹಾಗಿಲ್ಲ. ಅಲ್ಲಿ 0 ಬರೆದ್ರೆ ಅದು 3 ಡಿಜಿಟ್ ನಂಬರ್ ಆಗ್ತದೆ. ಇದು ಹಿಂಟ್ ಇದೆ. ಇದು ನೀವು ಕ್ವಶನ್ ಅಲ್ಲಿ ಹೀಗೆ ಬರಿಬಾರ್ದು. ಹೀಗೆ ಬರೆದ್ರೆ 3 ಡಿಜಿಟ್ ಆಗ್ತದೆ. ಸೊ 1 by 1 ಸಾಲ್ವ್ ಮಾಡೋಣ. ಇಲ್ಲಿ 4 ಡಿಜಿಟ್ ಕೊಟ್ಟಿದ್ದಾರೆ. ಇವು ಡಿಜಿಟ್ಸ್ ನ ನೋಡಿ ಫಸ್ಟ್ ನಾವ್ ಏನ್ ಮಾಡ್ಬೇಕು? ಲಾರ್ಜ್ ಗ್ರೇಟೆಸ್ಟ್ ನಂಬರ್ ಬೇಕಂದ್ರೆ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಬರಿಬೇಕು. ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಅಂದ್ರೆ ಲಾರ್ಜ್ ನಂಬರ್ ಇಂದ ಸಣ್ಣ ನಂಬರ್ ಗೆ ಹೋಗ್ಬೇಕು. ಲಾರ್ಜ್ ನಂಬರ್ ಯಾವ್ದು ಇದ್ರಲ್ಲಿ? ಲಾರ್ಜ್ ಡಿಜಿಟ್ ಯಾವ್ದು ಇದ್ರಲ್ಲಿ? 8 ಲಾರ್ಜ್ ಆಯ್ತು. ಅದಕ್ಕಿಂತ ಸ್ಮಾಲ್ ಯಾವ್ದು? 7. ಅದಕ್ಕಿಂತ ಸ್ವಲ್ಪ ಸ್ಮಾಲ್ ಯಾವ್ದು? 4. ಫುಲ್ ಸ್ಮಾಲ್ ಯಾವ್ದು ಇದ್ರಲ್ಲಿ? 2. ಹಾಗಾದ್ರೆ ನೆಕ್ಸ್ಟ್ ಇದು ಗ್ರೇಟೆಸ್ಟ್ ನಂಬರ್ ಆಯ್ತು.
ಇನ್ ನೆಕ್ಸ್ಟ್ ಸ್ಮಾಲೆಸ್ಟ್ ನಂಬರ್ ಹೇಗೆ ಬರೀತಾರೆ? ಅಸೆಂಡಿಂಗ್ ಆರ್ಡರ್ ಅಲ್ಲಿ ಬರೀಬೇಕು ಡಿಜಿಟ್ಸ್ ಗಳನ್ನ. ಹೇಗೆ? ಸ್ಮಾಲೆಸ್ಟ್ ನಂಬರ್ ಇಂದ ಲಾರ್ಜ್ ನಂಬರಿಗೆ ಹೋಗ್ಬೇಕು. ಸ್ಮಾಲ್ ಡಿಜಿಟ್ಸ್ ಯೂಸ್ ಮಾಡಿ ಲಾರ್ಜ್ ಡಿಜಿಟ್ಸ್ ಗೆ ಹೋಗ್ಬೇಕು. ಸ್ಮಾಲ್ ಡಿಜಿಟ್ಸ್ ಇಂದ ಲಾರ್ಜ್ ಡಿಜಿಟ್ಸ್ ಗೆ ಹೋಗ್ಬೇಕು. ಇಲ್ಲಿ ಸ್ಮಾಲ್ ಡಿಜಿಟ್ ಯಾವುದು? 2. ಅದಕ್ಕಿಂತ ಸ್ವಲ್ಪ ಲಾರ್ಜ್ ಡಿಜಿಟ್ ಯಾವುದು? 4. ಅದಕ್ಕಿಂತ ಸ್ವಲ್ಪ ಲಾರ್ಜ್ 7. ಫುಲ್ ಲಾರ್ಜ್ ಯಾವುದು? 8. ಇದು ಗ್ರೇಟೆಸ್ಟ್ ನಂಬರ್, ಇದು ಸ್ಮಾಲೆಸ್ಟ್ ಆಯ್ತು. ಇದು ಡಿಜಿಟ್ ನ ಯೂಸ್ ಮಾಡಿ ಗ್ರೇಟೆಸ್ಟ್ ಮತ್ತೆ ಸ್ಮಾಲೆಸ್ಟ್ ಬರೆಯೋಣ. ಇದು ಅರ್ಥ ಆಯ್ತಾ ನಿಮ್ಗೆ? ಏನು? ಇಲ್ಲಿ ನೀವು ಗ್ರೇಟೆಸ್ಟ್ ಬರಿಬೇಕಂದ್ರೆ ಫಸ್ಟ್ ಗ್ರೇಟೆಸ್ಟ್ ಬರಿಬೇಕಂದ್ರೆ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಡಿಜಿಟ್ಸ್ ನ ಅರೇಂಜ್ ಮಾಡಬೇಕು. ಸ್ಮಾಲೆಸ್ಟ್ ನಂಬರ್ ಬರಿಬೇಕಂದ್ರೆ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಡಿಜಿಟ್ಸ್ ನ ಅರೇಂಜ್ ಮಾಡಬೇಕು. ಹೇಗೆ? ಗ್ರೇಟೆಸ್ಟ್ ನಂಬರ್ ಅಲ್ಲಿ ಫಸ್ಟ್ ಡಿಸೆಂಡಿಂಗ್ ಆರ್ಡರ್ ಅಂತ ನಾನು ಹೇಳಿದೆ. ಡಿಸೆಂಡಿಂಗ್ ಆರ್ಡರ್ ಅಂತ ಬಂದ್ರೆ ಇಲ್ಲಿ ಡಿಜಿಟ್ಸ್ ಹೆಂಗ್ ಅರೇಂಜ್ ಮಾಡ್ಬೇಕಂದ್ರೆ ಲಾರ್ಜ್ ಡಿಜಿಟ್ ಫಸ್ಟಿಗೆ ತಗೊಂಡು ಲಾರ್ಜ್ ಡಿಜಿಟ್ಸ್ ಇಂದ ಸ್ಮಾಲ್ ಡಿಜಿಟ್ ಗೆ ಹೋಗ್ಬೇಕು. ಲಾರ್ಜ್ ಇಂದ ಸ್ಮಾಲ್ ಡಿಜಿಟ್ ಗೆ ಹೋಗ್ಬೇಕು. ಫಸ್ಟಿಗೆ ಲಾರ್ಜ್ ಡಿಜಿಟ್ ಬರಿಬೇಕು, ಅದ್ರ ನೆಕ್ಸ್ಟ್ ಸ್ಮಾಲ್ ಡಿಜಿಟ್ ಮಾಡ್ಕೋತ ಫುಲ್ ಸ್ಮಾಲ್ ಯಾವ್ದಿದೆ ಅಲ್ಲಿ ತನ ಬರೆಯೋದು. ಅದು ಡಿಸೆಂಡಿಂಗ್. ಅಲ್ಲಿ ನಾನೇನ್ ಮಾಡಿದೆ, ಇಲ್ಲಿ ಲಾರ್ಜ್ ಯಾವ ಡಿಜಿಟ್ ಇದೆ ಅಂತ ತಗೊಂಡೆ, ಫಸ್ಟಿಗೆ ಅದು ಬರ್ದೆ. ಅದಾದ್ಮೇಲೆ ಅದಕ್ಕಿಂತ ಸ್ಮಾಲ್ ಯಾವ್ದಿದೆ ಅಂತ ತಗೊಂಡೆ, ಅದು ಇಲ್ಲಿ ಬರ್ದೆ. ಅದಕ್ಕಿಂತ ಸ್ಮಾಲ್ ಯಾವ್ದಿದೆ ಅಂತ ನೋಡಿದೆ, ಇಲ್ಲಿ ಬರ್ದೆ. ಅದಕ್ಕಿಂತ ಸ್ಮಾಲ್ ಯಾವ್ದಿದೆ ಅಂತ ಇಲ್ಲಿ ಬರ್ದೆ. ಸೊ ಇದು ಡಿಸೆಂಡಿಂಗ್ ಆರ್ಡರ್ ಆಯ್ತು. ಅಸೆಂಡಿಂಗ್ ಆರ್ಡರ್ ಅಲ್ಲಿ ನಾನು ಏನ್ ಮಾಡಿದೆ, ಇದ್ರದ್ದು ಉಲ್ಟಾ ಬರ್ದೆ. ಹಾಗೆ ಇಲ್ಲಿ ಸ್ಮಾಲ್ ಡಿಜಿಟ್ಸ್ ತಗೊಂಡ್ ಲಾರ್ಜ್ ಡಿಜಿಟ್ ಗೆ ಹೋದೆ. ಸ್ಮಾಲ್ ನಂಬರ್ಸ್ ಗಳನ್ನ ತಗೊಂಡು ಲಾರ್ಜ್ ನಂಬರ್ಸ್ ಗೆ ಹೋಗೋದು. ಸ್ಮಾಲ್ ಡಿಜಿಟ್ಸ್ ನ ತಗೊಂಡು ಲಾರ್ಜ್ ಡಿಜಿಟ್ಸ್ ಗೆ ಹೋದೆ. ಇಲ್ಲಿ ಡಿಜಿಟ್ಸ್ ಕೊಟ್ಟಿದ್ರೆ ಡಿಜಿಟ್ಸ್ ಗಳನ್ನ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಬರಿಬೇಕು. ನಂಬರ್ಸ್ ಕೊಟ್ಟಿದ್ರೆ ನಂಬರ್ಸ್ ನ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಬರ್ಕೊಂಡು ಲಾರ್ಜ್ ಯಾವ್ದು ಸ್ಮಾಲ್ ಯಾವ್ದು ಬರಿಬೇಕು. ಇಲ್ಲಿ ಡಿಜಿಟ್ಸ್ ಕೊಟ್ಟಿದ್ದಾರೆ, ಸೊ ಡಿಜಿಟ್ಸ್ ಹೀಗೆ. ಸೊ ನೆಕ್ಸ್ಟ್ ಕ್ವಶನ್ ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ಅಲ್ಲಿ 9 ಅನ್ನೋದು ಲಾರ್ಜ್ ಇದೆ. ಇಲ್ಲಿ ಗ್ರೇಟೆಸ್ಟ್ ಬೇಕಂದ್ರೆ ಡಿಸೆಂಡಿಂಗ್ ಏನ್ ಮಾಡ್ಬೇಕು, ಲಾರ್ಜ್ ಡಿಜಿಟ್ ಇಂದ ಸ್ಮಾಲ್ ಡಿಜಿಟ್ ಗೆ ಹೋಗ್ಬೇಕು. 9 ಅದಾದ್ಮೇಲೆ 7 4 1. ಸ್ಮಾಲೆಸ್ಟ್ ಅಂದ್ರೆ ಗುಡ್, ಏನು ಅಸೆಂಡಿಂಗ್. ಇಲ್ಲೇನ್ ಮಾಡ್ಬೇಕು, ಸ್ಮಾಲ್ ಡಿಜಿಟ್ ಇಂದ ಲಾರ್ಜ್ ಡಿಜಿಟ್ ಗೆ ಹೋಗ್ಬೇಕು. ಸ್ಮಾಲ್ ಡಿಜಿಟ್ ಯಾವುದು 1, ಅದಾದ್ಮೇಲೆ 4, ಅದಾದ್ಮೇಲೆ 7, ಅದಾದ್ಮೇಲೆ 9. ಇಲ್ಲಿ ನೋಡೋಣ, ಇಲ್ಲಿ ಹಿಂಟ್ ಕೊಟ್ಟಿದ್ದಾರೆ 3. ಇಲ್ಲಿ 0 ಫಸ್ಟಿಗೆ ಬರೆದ್ರೆ 3 ಡಿಜಿಟ್ ಆಗ್ತದೆ ಅಂತ. ಸೊ 0 ಮೊದಲು ಬರೆಯೋ ಹಾಗಿಲ್ಲ. ಅದ್ರಲ್ಲಿ ಸ್ಮಾಲ್ ಡಿಜಿಟ್ಸ್ ಇದು ಸ್ಮಾಲೆಸ್ಟ್ ನಂಬರ್ ನ ಫಾರ್ಮ್ ಮಾಡುವಾಗ ಇಲ್ಲಿ ಫಸ್ಟ್ ಗೆ 0 ತಗೊಳ್ಳೋ ಹಾಗಿಲ್ಲ. ನಿಮ್ ಮೈಂಡ್ ಅಲ್ಲಿ ಬರ್ತದೆ 0 ಸ್ಮಾಲ್ ಇದೆ ಅಲ್ವಾ, 0 ಏಕೆ ತಗೋಬಾರ್ದಂತ. ಇಲ್ಲಿ 0 ತಗೊಂಡ್ರೆ ಅದು 3 ಡಿಜಿಟ್ ಅಷ್ಟೇ ಕನ್ಸಿಡರ್ ಆಗ್ತದೆ. ನಾನು ಹೇಳಿದ್ದೆ ಮೊದಲನೇ ಕ್ಲಾಸ್ ಅಲ್ಲಿ ಏನಂತ ಹೇಳಿದ್ದೆ, 0 ಒಂದ್ ನಂಬರ್ ಹಿಂದ್ಗಡೆ ಲೆಫ್ಟ್ ಸೈಡ್ ನೀವು 0 ಹಾಕ್ತಾ ಹೋದ್ರೆ ಅದು ಇನ್ವ್ಯಾಲಿಡ್ ಆಗ್ತದೆ ಅಂತ ಹೇಳಿದ್ದೆ ನಾನು ಕ್ಲಾಸ್ ಅಲ್ಲಿ. ನೆನಪಿದೆ ನಿಮ್ಗೆ ನಾನು ಏನ್ ಹೇಳಿದೆ ಕ್ಲಾಸ್ ಅಲ್ಲಿ, ಹಿಂದೆ ಕ್ಲಾಸ್ ಅಲ್ಲಿ? 0 ಒಂದ್ ನಂಬರ್ ಹಿಂದ್ಗಡೆ ಬರದ್ರೆ ಅದೇನಾಗ್ತದೆ ಅಂದಿದೆ, 0 ಇನ್ವ್ಯಾಲಿಡ್ ಆಗ್ತದೆ ಅಂತ ಹೇಳಿದೆ. ನೆನಪಿದೆ? ನೆನಪೆ ಬಂತು? 0 ಮುಂದ್ಗಡೆ ಬರೆದ್ರೆ ವ್ಯಾಲಿಡ್ ಆಗ್ತದೆ. ಸೊ ಅದು 0 ವ್ಯಾಲಿಡ್ ಆಗ್ಬೇಕು. ಆ ಡಿಜಿಟ್ ಇಲ್ಲಿ ನಾವು ಯೂಸ್ ಮಾಡ್ಬೇಕು. ಕೊಟ್ಟಿದ್ದಾರೆ ಅಂತ ಯೂಸ್ ಮಾಡಕ್ಕೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ಡಿಜಿಟ್ ಅಲ್ಲಿ ಯೂಸ್ ಮಾಡ್ಬೇಕು. ಸೊ ನಾವ್ ಇಲ್ಲಿ ಏನ್ ಮಾಡ್ಬೇಕಂದ್ರೆ 0 ಫಸ್ಟ್ ಪ್ಲೇಸ್ ಬಿಟ್ಟು ಅದರ ನೆಕ್ಸ್ಟ್ ಪ್ಲೇಸ್ ಅಲ್ಲಿ 0 ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. 0 ಪುಟ್ ಮಾಡ್ಬೇಕು, 0 ಅಲ್ಲಿ ಇಡ್ಬೇಕು. ಸೊ ಬರೆಯೋಣ ಈಗ. ಫಸ್ಟ್ ಗ್ರೇಟೆಸ್ಟ್ ನಂಬರ್ ಅಂತ ಹೇಳಿದ್ರೆ ರೈಟ್, ಏನು ಡಿಸೆಂಡಿಂಗ್ ಆರ್ಡರ್. ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಡಿಜಿಟ್ ನ ಹೆಂಗ್ ಅರೇಂಜ್ ಮಾಡ್ಬೇಕು, ಲಾರ್ಜ್ ನಂಬರ್ ಇಂದ ಸ್ಮಾಲ್ ನಂಬರ್ ಗೆ ಹೋಗ್ಬೇಕು. ಲಾರ್ಜ್ ಯಾವುದು 7 5 4
0. ಇದು ಗ್ರೇಟೆಸ್ಟ್ ನಂಬರ್ ಆಯ್ತು. ಇನ್ ಸ್ಮಾಲೆಸ್ಟ್ ಬೇಕಂದ್ರೆ ಏನ್ ಮಾಡಂದಿದೆ, ಇಲ್ಲಿ 0 ಬರಿಬಾರ್ದು. 0 ಬರೆದ್ರೆ 3 ಡಿಜಿಟ್ ಆಗ್ತದೆ. ಸೊ ಇಲ್ಲಿ 0 ಬಿಟ್ಟು ಅದಕ್ಕೆ ಸ್ಮಾಲ್ ಯಾವ್ದಾಗ್ತದೆ ಹೇಳಿ ನೋಡೋಣ. 0 ತೆಗೀರ ಅಂಕ. 0 ಬಿಟ್ಟು 4 ಅನ್ನೋದು ಸ್ಮಾಲ್ ಆಯ್ತು. ಸೊ ಅದು 4 ಇಲ್ಲಿ ಬರೀರಿ. ಅದಾದ್ಮೇಲೆ ನಾನು ಹೇಳಿದ್ದೆ 0 ರೈಟ್ ಸೈಡ್ಗೆ ನಂಬರ್ ಕೊಟ್ಟಿರೋ ನಂಬರ್ದು ರೈಟ್ ಸೈಡ್ಗೆ 0 ಬರೆದ್ರೆ ಅದ್ರ ಮೀನಿಂಗ್ ಕೊಡ್ತದೆ, ವ್ಯಾಲಿಡ್ ಆಗ್ತದೆ, ಅದು ಒಂದು ಮೀನಿಂಗ್ ಕೊಡ್ತದೆ. ಸೊ ನಾವೀಗ ಏನ್ ಮಾಡ್ಬೇಕು, ಇಲ್ಲಿ ಫಸ್ಟ್ಗೆ ಅದಕ್ಕೆ ಸ್ವಲ್ಪ ಲಾಸ್ಟ್ ನಂಬರ್ ಇಲ್ಲಿ ಅದಕ್ಕೆ ಸ್ವಲ್ಪ ಇವು ಸ್ಮಾಲ್ ನಂಬರ್ ಯಾವ್ದಿದೆ ಅಂತ, ಇದಾದ್ಮೇಲೆ ಅದಕ್ಕೆ ಇದು 0 ಆದ್ಮೇಲೆ ಸ್ಮಾಲ್ ನಂಬರ್ ಯಾವ್ದಿದೆ ಅಂತ ಇಲ್ಲಿ ಬರ್ದು, ಅದಾದ್ಮೇಲೆ ಇಲ್ಲಿ 0ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ಸ್ಮಾಲ್ ನಂಬರ್ ಫಾರ್ಮ್ ಮಾಡಿ. ಇಲ್ಲಿ 0 ಕೊಡೋಣ, ಅದು ಒಂದು ಅರ್ಥ ಕೊಡ್ತದೆ. ಏನಂತ ಅದು ನನ್ ನಂಬರ್ ಬರೆಯೋಣ ಗೊತ್ತಾಗ್ತದೆ ಏನ್ ಅರ್ಥ ಕೊಡ್ತದೆ ಅಂತ. ಇಲ್ಲಿ 0 ಕೊಟ್ಟೆ. ನೆಕ್ಸ್ಟ್ ಆದ್ಮೇಲೆ 4 ಆಯ್ತು, ಇಲ್ಲಿ 4 ಬರದೆ. ಅದಾದ್ಮೇಲೆ ಸ್ಮಾಲ್ ಯಾವುದು 5, ಇದು 7 ಲಾಸ್ಟ್ಗೆ. ಗ್ರೇಟೆಸ್ಟ್ ಬಂದ್ರೆ ಡಿಸೆಂಡಿಂಗ್ ಆರ್ಡರ್, ಲಾಸ್ಟ್ ಸ್ಮಾಲ್ ಹೋಗ್ಬೇಕು. ಸ್ಮಾಲೆಸ್ಟ್ ಬಂದ್ರೆ ಅಸೆಂಡಿಂಗ್ ಆರ್ಡರ್, ಸ್ಮಾಲ್ ಟು ಲಾರ್ಜ್ ಹೋಗ್ಬೇಕು. ಬಟ್ ಇಲ್ಲಿ 0 ಇದೆ. ಇಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿ ಹಿಂಟ್ ಕೊಟ್ಟಿದ್ದಾರೆ, 0 ಬರಿಬಾರ್ದು. 0 ಅದು ನೆಕ್ಸ್ಟ್ ಪ್ಲೇಸ್ ಅಲ್ಲಿ ಯೂಸ್ ಮಾಡ್ಕೊಂಡ್ರೆ ಅದು ವ್ಯಾಲಿಡ್ ಆಗ್ತದೆ. ನೆಕ್ಸ್ಟ್ ಪ್ಲೇಸ್ ಅಲ್ಲಿ ನಾ ಇಲ್ಲೇ ಯಾಕೆ ಯೂಸ್ ಮಾಡ್ಕೊಂತೀನಿ ಅಂದ್ರೆ 0 ನೀವು ಇಲ್ಲೇ ಕೊಟ್ಟಿದಾಕ್ರ ಅಷ್ಟೇ ಅದು ನಿಮ್ಗೆ ಇದು ಸ್ಮಾಲೆಸ್ಟ್ ನಂಬರ್ ಇದೆ ಅಂತ ಹೇಳ್ತದೆ. ನೀವು 0 ಇಲ್ಲಿ ಕೊಟ್ರೆ 3 ಡಿಜಿಟ್ ಸ್ಮಾಲ್ ನಂಬರ್ ಆಗ್ತದೆ ಅದು. ನೀವು ಒಂದ್ ವೇಳೆ 0 ಇಲ್ಲಿ ಕೊಟ್ರೆ ಇಲ್ಲಿ 4 ಬರುದು, ಇಲ್ಲಿ 5 ಬರುದು, ಇಲ್ಲಿ 7 ಹೀಗೆ ಬರ್ದಿರಾ ಅಂತ ತಿಳ್ಕೊರಿ. 0 ಇಲ್ಲಿ 10th ಪ್ಲೇಸ್ ಅಲ್ಲಿ ಕೊಟ್ರೆ ನಿಮ್ಗೆ ಇದು ಲಾರ್ಜ್ ನಂಬರ್ ಆಗ್ಬಿಡ್ತದೆ. ಇದು ನಂಬರ್ಗಿಂತ ಇದು ಲಾರ್ಜ್ ನಂಬರ್ ಆಗ್ತದೆ. ಲಾರ್ಜ್ ಆಯ್ತು ತಾನೆ, ಹೇಗೆ ನೋಡೋಣ. ಇಲ್ಲಿ 4 ಇದೆ, 4 ಇದೆ, ಲಾರ್ಜ್ ಯಾವ್ದು ಹೇಳೋದಕ್ಕೆ ಬರಲ್ಲ. ಅದ್ರ ನೆಕ್ಸ್ಟ್ ಡಿಜಿಟ್ ಹೋದ್ರೆ ಇಲ್ಲಿ 0 ಇದೆ, ಇಲ್ಲಿ 5 ಇದೆ. ಹಾಗಾದ್ರೆ 0 ಮತ್ತೆ 5 ಮತ್ತೆ ಯಾವ್ದು ಲಾರ್ಜ್ ಆಯ್ತು, 5 ಲಾರ್ಜ್ ಆಯ್ತು. ಹಾಗಾದ್ರೆ ಇಲ್ಲಿ ಇದು ಸ್ಮಾಲೆಸ್ಟ್ ನಂಬರ್ ಹೇಗೆ ಆಗ್ತದೆ, ಸ್ಮಾಲೆಸ್ಟ್ ನಂಬರ್ ಇದ್ರಕ್ಕಿಂತ ಸ್ಮಾಲ್ ಯಾವ್ದಾಯ್ತು ಇದಾಯ್ತು. ಅದಕ್ಕೆ ನಾನು 100 ಪ್ಲೇಸ್ ಅಲ್ಲಿ 0 ಕೊಟ್ಟಿದ್ದೇನೆ. ಸೊ ಇದು ಗೊತ್ತಾಯ್ತಾ ನಿಮ್ಗೆ? ಹೀಗೆ ಕ್ವಶನ್ಸ್ ಕೊಟ್ರೆ ಸಾಲ್ವ್ ಮಾಡ್ತೀರಾ? ಈ ತರ ಕೊಟ್ರೂ ಮಾಡ್ಬೋದು, ಇದು ನೀವು ಮಾಡ್ತೀರಿ ಈಸಿ ಆಗ್ತದೆ. ಈ ತರ ಕೊಟ್ರೆ ನೀವು ಹೀಗೆ ಸಾಲ್ವ್ ಮಾಡ್ಬೇಕು. ಏನ್ ಮಾಡ್ಬೇಕಂದ್ರೆ ಫುಲ್ ಇದು 0 ಆದ್ಮೇಲೆ ಅದು ನೆಕ್ಸ್ಟ್ ಸ್ಮಾಲ್ ನಂಬರ್ ಯಾವ್ದಿದೆ ಅಂತ ನೋಡಿ ಇಲ್ಲಿ ನೋಟ್ ಮಾಡ್ಬೇಕು. ಅದಾದ್ಮೇಲೆ 0ನ 100 ಪ್ಲೇಸ್ ಅಲ್ಲಿ ಪುಟ್ ಮಾಡ್ಬೇಕು. ಅದಾದ್ಮೇಲೆ ಅದು ನೆಕ್ಸ್ಟ್ 5 ಬತ್ತು, ಇಲ್ಲಿ ಬರಿಬೇಕು. 7 ಇಲ್ಲಿ, ಇದು ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಹೀಗೆ ಬರಿಬೇಕು. ಇಲ್ಲಿ ಅಸೆಂಡಿಂಗ್ ಆರ್ಡರ್ ಅಲ್ಲೇ ಬರ್ತಿದ್ದೇನೆ ನಾನು. 4, 5, 7 ಇದು ಅಸೆಂಡಿಂಗ್ ಆರ್ಡರ್ ಅಲ್ಲಿ ಬಂತು. ಸೊ 0 ಮೊದಲು ಬರೆಯೋ ಬದಲಿ ನಾನು 100 ಪ್ಲೇಸ್ ಅಲ್ಲಿ ಕೊಟ್ಟೆ. ಇದು ಸ್ಮಾಲೆಸ್ಟ್ ನಂಬರ್ ಆಯ್ತು. ಇದು ಲಾರ್ಜ್, ಇದು ಸ್ಮಾಲ್. ಇದಿಷ್ಟು ಕ್ವಶನ್. ಸೊ ಇನ್ನು ನೆಕ್ಸ್ಟ್ ಕ್ವಶನ್ಸ್ ಕೊಡ್ತೀನಿ, ಸಾಲ್ವ್ ಮಾಡ್ತೀರಾ? ರೆಡಿ ಇದ್ದೀರಾ ಚಿಲ್ಡ್ರನ್ಸ್? ನಂಗೆ ನಿಮ್ಮೊಳಗೆ ಜೋಶ್ ಕಾಣ್ತಿಲ್ಲ. ರೆಡಿ ಅದೀರಾ? ಜೋಶ್ ಕಾಣ್ತಿಲ್ಲ ನನ್ಗೆ. ರೆಡಿ ಅದೀರಾ? ಹಾ, ಬನ್ನಿ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ನೋಟ್ ಮಾಡ್ಕೊಳ್ಳಿ, ನೋಡೋಣ. ಸೊ ಬನ್ನಿ ಚಿಲ್ಡ್ರನ್ಸ್, ಇದು ಕ್ವಶನ್ಸ್ ಕೊಟ್ಟಿದ್ದೇನೆ. ಇದು ನೋಟ್ ಮಾಡ್ಕೊಳ್ಳಿ. ಫಸ್ಟ್ ನೋಡೋಣ, ನೋಟ್ ಮಾಡ್ಕೊಳ್ಳಿ. ಮಾಡ್ಕೊಂಡ್ರೆ? ಹಾ, ಹಾಗಾದ್ರೆ ಇವೆರಡು ನಿಮ್ಗೆ ಹೋಮ್ವರ್ಕ್ ಕೊಡ್ತಿದ್ದೇನೆ ನಾನು. ಇವೆರಡು ನೀವು ಮನೆಯಲ್ಲಿ ಸಾಲ್ವ್ ಮಾಡ್ಬೇಕು. ನಾನು ಏನ್ ಹೋಮ್ವರ್ಕ್ ಕೊಟ್ಟಿದ್ದೇನೆ ಅಲ್ವಾ, ಅದು ನೀವು ನನ್ಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ಬೇಕು. ಹೇಳ್ತೀರಿ ತಾನೆ? ಇವು ನಾನು ಕೊಟ್ಟಿರೋ ಹೋಮ್ವರ್ಕ್ಸ್ ನೀವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನನ್ಗೆ ಸಾಲ್ವ್ ಮಾಡಿ ಹೇಳ್ಬೇಕು. ಸೊ ಇವತ್ತು ನಾನು ಹೇಳಿರೋ ಕ್ಲಾಸ್ ನಿಮ್ಗೆ ಅರ್ಥವಾಗಿದ್ರೆ ಏನ್ ಮಾಡಿ, ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತೆ ನಿಮ್ಗೆ ಫ್ರೆಂಡ್ಸ್ ಅಲ್ಲಿ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಅಲ್ಲಿ ಶೇರ್ ಮಾಡ್ತೀರಿ ತಾನೆ? ಹಾ, ಹಾಗಾದ್ರೆ ಇದಿಷ್ಟು ಹೇಳಿ ನಾನು ಕ್ಲಾಸ್ನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಸೊ
ನೆಕ್ಸ್ಟ್ ಕ್ಲಾಸ್ಗೆ ಸಿಗೋಣ. ಥ್ಯಾಂಕ್ ಯು ಚಿಲ್ಡ್ರನ್ಸ್. ಬಾಯ್.